ಓಕೆ, ಕನ್ನಡದ ಖ್ಯಾತ ಹಾಸ್ಯ ನಟ, ಈಗ ನಾಯಕ ನಟ ಜೊತೆಗೆ ಜಗ್ಗೇಶ್ ಅವರ ತಮ್ಮ ಕೋಮಲ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಅಣ್ಣ ಜಗ್ಗೇಶ್ರಂತೆ ಇವರು ಸಹ ಪ್ರಚಂಡ ಕಾಮಿಡಿ ಕಿಲಾಡಿ. ಆರಂಭದಲ್ಲಿ ಪೋಷಕ ಪಾತ್ರಗಳಲ್ಲಿ ನಡೆಸಿಕೊಂಡು ಬಂದ ಕೋಮಲ್ ಈಗ ಕನ್ನಡದ ಪ್ರಮುಖ ಹಾಸ್ಯ ನಟ. ಅಷ್ಟೇ ಅಲ್ಲ, ಕೆಲ ಚಿತ್ರಗಳಲ್ಲಿ ನಾಯಕರಾಗಿಯೂ ನಟಿಸಿ ಕೋಮಲ್ ಸೈ ಎನಿಸಿಕೊಂಡಿದ್ದಾರೆ. ಮಿಸ್ಟರ್ ಗರಗಸ, ಕಳಮಂಜ ಚಿತ್ರಗಳಲ್ಲಂತೂ ಪ್ರೇಕ್ಷಕರನ್ನ ನಕ್ಕು ನಕ್ಕು ಸುಸ್ತಾಗುವಂತೆ ಮಾಡಿದ್ದಾರೆ ಕೋಮಲ್. ಇಂದು ಅವರ ಜನ್ಮದಿನ. ಈ ಸಂದರ್ಭದಲ್ಲಿ ಅವರಿಗೊಂದು ಶುಭಾಶಯ ಹೇಳೋಣ. ಹ್ಯಾಪಿ ಬರ್ತ್ಡೇ ಕೋಮಲ್. Since the beginning, make these girls go crazy. ಕೋಮಲ್ ನಿಜಕ್ಕೂ ಜಗ್ಗೇಶ್ ರಷ್ಟೇ ಅದೇ ಲೆವೆಲ್ಗೆ ಬೆಳೆಯುತ್ತಾ ಇರುವಂತಹ ನಟ. ಆತ ಇನ್ನೂ ಬೆಳಿಲಿ ಅನ್ನೋದು ನಮ್ಮ ಆಶೆ ಕೂಡ. ಹ್ಯಾಪಿ ಬರ್ಡೇ ಕೋಮಲ್. ಇನ್ನು ಮುಂದಿನ ಸುದ್ದಿ ನೋಡಬೇಕು ಅಂತಂದ್ರೆ ಮರಿಯಾ ಮೋನಿಕಾ ಸುಸೈರಾಜ್ ಇವ್ರು ಕೇಳಿದ ತಕ್ಷಣ ಮೊನ್ನೆಷ್ಟೇ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಈಕೆ ಫಿಲ್ಮ್ ನಟಿ ಅಂತ ಅನ್ನೋದಕ್ಕಿಂತ ಈ ರೀತಿಯ ಸುದ್ದಿಗಳಿಗೆ ಸಾಕಷ್ಟು ಸದ್ದಾದವರು. ಆದರೆ ಆಗಲೇ ಆಕೆಗೆ ಬಾಲಿವುಡ್ ಸ್ಯಾಂಡಲ್ವುಡ್ನಿಂದ ಫುಲ್ ಡಿಮ್ಯಾಂಡ್ ಬಂದಿದೆಯಂತೆ. ಹೊಸ ಆಫರ್ಗಳು ಆಕೆಯನ್ನ ಹುಡುಕಿಕೊಂಡು ಬರ್ತಾ ಇವೆ. ಸ್ಯಾಂಡಲ್ವುಡ್ನ ಸದಭಿರುಚಿ ನಿರ್ದೇಶಕ ದಿನೇಶ್ ಬಾಬು ತಮ್ಮ ಮುಂದಿನ ಚಿತ್ರದ ನಾಯಕಿಯಾಗಿ ಮರಿಯಾಳನ್ನೇ ಆಯ್ಕೆ ಮಾಡಲಿಕ್ಕೆ ನಿರ್ಧರಿಸಿದಾರಂತೆ. ದಿನೇಶ್ ಬಾಬು ಎಸ್ ಗೋವಿಂದು ಜೊತೆಗೂಡಿ ಮೋನಿಕಾ ಹೆಸರಿನ ಚಿತ್ರ ನಿರ್ಮಿಸಲಿಕ್ಕೆ ನಿರ್ಧರಿಸಿದ್ದು, ಅದಕ್ಕೆ ಮರಿಯಾಳೆ ನಾಯಕಿ ಅಂತ ತೀರ್ಮಾನಿಸಿದ್ದಾರೆ. ಮರಿಯಾಳನ್ನ ನಾಯಕಿಯನ್ನಾಗಿ ಮಾಡೋ ಬಾಬು ಗೋವಿಂದು ನಿರ್ಧಾರಕ್ಕೆ ನಿರ್ಮಾಪಕ NRS ಸತ್ಯನ್ ಕೂಡ ಸಾಥ್ ನೀಡ್ತಿದ್ದಾರಂತೆ. ಜೈಲಿಗೆ ಹೋದಾಕ್ಷಣ ಅವರು ನಟನೆಯಿಂದ ವಿಮುಖರಾಗುವಂತಹ ಅವಶ್ಯಕತೆ ಇಲ್ಲ. ಸಂಜಯ್ ದತ್, ಸಲ್ಮಾನ್ ಖಾನ್, ಮೋನಿಕಾ ಬೇಡಿ ಅವರು ಕೂಡ ಜೈಲಿನಲ್ಲಿದ್ದವರೇ, ಈಗ ವೃತ್ತಿರಂಗದಲ್ಲಿ ನಿರತವಾಗಿಲ್ವೇ ಹಾಗೆ ಅನ್ನೋದು ನಿರ್ದೇಶಕರವರ ಹೇಳಿಕೆ. ಹೀಗಾಗಿ ಮರಿಯಾ ಮೋನಿಕಾ ಸುಸೈರಾಜ್ನ ಈಗ ಫಿಲ್ಮ್ಗೆ ತಗೊಳ್ತಾ ಇದ್ದಾರೆ. ಮರ್ಡರ್ 2 ಚಿತ್ರದ ನಾಯಕಿ ಜಾಕ್ವೆಲಿನ್ ಫರ್ನಾಂಡಿಸ್ ಬಹ್ರೇನ್ ರಾಜ್ಕುಮಾರ ಶೇಖ್ ಹಸನ್ನೊಂದಿಗಿನ 2 ವರ್ಷಗಳ ಸಂಬಂಧಕ್ಕೆ ಬ್ರೇಕ್ ಹಾಕಿದ್ದಾಳೆ. ತನ್ನ ಜೀವನದಲ್ಲಿ ವೃತ್ತಿ ಜೀವನಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುತ್ತೇನೆ, ಆನಂತರ ಉಳಿದದ್ದು ಎಂದಿದ್ದಾಳೆ ಆಕೆ. ಹಸನ್ಗೆ ಈಗ ಜಾಕ್ವೆಲಿನ್ ಫೋನ್ ಮಾಡ್ತಿಲ್ವಂತೆ, ಮೆಸೇಜ್ ಕೂಡ ಮಾಡ್ತಿಲ್ವಂತೆ. ಆದರೆ ಇಷ್ಟೆಲ್ಲ ಸುದ್ದಿ ಹೊರಬೀಳ್ತಿದ್ರೂ ಇದು ತಮ್ಮ ಪರ್ಸನಲ್, ಈ ಕುರಿತು ಮಾತನಾಡೋದಿಲ್ಲ ಅಂತಿದ್ದಾನೆ ಬಹ್ರೇನ್ ರಾಜ್ಕುಮಾರ. ಇನ್ನು ನಿರ್ದೇಶಕ ಸಾಜಿದ್ ಖಾನ್ನೊಂದಿಗಿನ ಅಫೇರ್ ತಳ್ಳಿ ಹಾಕಿರುವ ಜಾಕ್ವೆಲಿನ್ ಸಾಜಿದ್ ಖಾನ್ ನಿರ್ದೇಶನದ ಹೌಸ್ಫುಲ್ ಚಿತ್ರದಲ್ಲಿ ಮುಂದುವರಿಯುವುದಾಗಿ ಹೇಳಿದ್ದಾರೆ. गिर गया मैं जो तुझसे दूर हुआ लुट गया